ನೋಡ್ರಿ, ಯಾರಿಗೆ ಡಯಾಬಿಟಿಸ್ ಇದೆ ಅಂದ್ರೆ ಅವ್ರಿಗೆ ಈ ಸಕ್ಕರೆ ಕಾಯಿಲೆ ಇದೆ, ಅವ್ರಿಗೆ ಶುಗರ್ ಜಾಸ್ತಿ ಆಗಿದೆ, ಕಂಟ್ರೋಲ್ ಇಲ್ಲ ಅಂದ್ರ ಅಂತ ಪೇಷಂಟ್ಗೆ ಇದು ಹಾರ್ಟ್ ಡಿಸೀಸ್ ಗಳು ಬಾಳ ಆಗ್ತಾವ, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬಾಳ ಆಗ್ತಾವ. ಅಂದ್ರೆ ನೋಡ್ರಿ, ಅವ್ರಿಗೆ ಬಿ ಪಿ ಹೆಚ್ಚಾಗತ್ತ, ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಈ ರೀತಿ ಕಾಯಿಲೆಗಳ ಈ ಶುಗರ್ ಇದ್ದವ್ರಿಗೆ ಜಾಸ್ತಿ ಆಗುತ್ತೆ. ಇದು ಶುಗರ್ ಇದ್ದವ್ರಿಗೆ ಯಾಕೆ ಇದು ಕಾಯಿಲೆ ಜಾಸ್ತಿ ಆಗುತ್ತಂದ್ರ, ನೋಡ್ರಿ ಯಾರಿಗ್ ಶುಗರ್ ಇರುತ್ತಲ್ಲ ಅವ್ರದ್ದೇನ್ ನಾವು ನರಗಳು ಮತ್ತೆ ಬ್ಲಡ್ ವೆಸಲ್ಸ್ ಅಂತ ಏನ್ ಹೇಳ್ತೀವಿ, ಇದು ಡ್ಯಾಮೇಜ್ ಆಗೋ ಮೂಲಕ ಅವ್ರಿಗೆ ಈ ಹಾರ್ಟ್ ಡಿಸೀಸ್ ಗಳು ಜಾಸ್ತಿ ಆಗ್ತಾವ. ನಮ್ಮ ದೇಶ ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಇದು ಯಾಕಾಗೈತೆ ಅಂದ್ರೆ ನಮ್ಮ ದೇಶದಾಗ ಡಯಾಬಿಟಿಸ್ ಏನಿದೆ ಅದು ಕಂಟ್ರೋಲ್ ಇಲ್ಲ, ಸೊ ಶುಗರ್ ಕಂಟ್ರೋಲ್ ಇಲ್ಲ. ಹಾಗಾಗಿ ಈ ರೀತಿ ಕಾಯಿಲೆಗಳು ತುಂಬಾ ಆಗ್ತಾ ಇದಾವೆ. ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಹಾರ್ಟ್ ಡಿಸೀಸ್ ಇದು ಜಾಸ್ತಿ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗುತ್ತೆ ಗಂಡ್ ಮಕ್ಳಿಗಿಂತ. ಯಾವೆಲ್ಲ ಅದು ಹೃದಯ ರೋಗಗಳಾಗ್ತಾವಂದ್ರೆ ಅವ್ರಿಗೆ ಅಥೆರೋಸ್ಕ್ಲಿರೋಸಿಸ್ ಆಗ್ಬೋದು, ಮತ್ತೆ ಹಾರ್ಟ್ ಅಟ್ಯಾಕ್, ಬಿ ಪಿ ಹೆಚ್ಚಾಗೋದು, ಕೊಲೆಸ್ಟ್ರಾಲ್ ಹೆಚ್ಚಾಗೋದು, ಈ ರೀತಿ ಎಲ್ಲ ಡಯಾಬಿಟಿಸ್ ಯಾರಿಗಿರುತ್ತಲ್ಲ ಅವ್ರಿಗೆ ಈ ರೀತಿ ಜಾಸ್ತಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗ್ತಾವ. ನೋಡ್ರಿ, ಇದು ಕಂಟ್ರೋಲ್ ದಲ್ಲಿ ಇರಬೇಕು ಅಂದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಇರಬೇಕು. ನಿಮ್ ಶುಗರ್ ಕಂಟ್ರೋಲ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದ್ರ, ನಿಮ್ಮ HbA1c ಚೆಕ್ ಮಾಡ್ತಾ ಇರಬೇಕು, ನಿಮ್ಮ ಕೊಲೆಸ್ಟ್ರಾಲ್ ಅಲ್ಲಿ ಕಂಟ್ರೋಲ್ ಇರಬೇಕು, ಮತ್ತೆ ಪದೇ ಪದೇ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡ್ಕೋಬೇಕು. ಇವು ಮೂರು ಕಂಟ್ರೋಲ್ ಇದ್ರ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಇವೆಲ್ಲ ಕಂಟ್ರೋಲ್ ಇದ್ರ ನಿಮ್ಗೆ ಯಾವುದೇ ರೀತಿಯಾದ ಈ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳ ಆಗಲ್ಲ. ಇನ್ನೊಂದು ಬಹು ಮುಖ್ಯ ಅಂದ್ರ ಏನ್ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರ್ತಾರ ಅಥವಾ ಇನ್ಸುಲಿನ್ ಇರುತ್ತೆ ಅದನ್ನ ಸರಿಯಾಗಿ ತಗೋಬೇಕು. ಮತ್ತೆ ಅಟ್ಲೀಸ್ಟ್ 150 ಮಿನಿಟ್ಸ್, ಒಂದು ವಾರದಲ್ಲಿ 150 ಮಿನಿಟ್ಸ್ ನಿಮ್ಮ ದೇಹಕ್ಕೆ ಎಕ್ಸರ್ಸೈಸ್ ಆಗ್ಬೇಕು. ಮತ್ತೆ ಯೋಗ ಮತ್ತೆ ಹೊರಗಡೆ ಏನಾದ್ರು ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್. ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ನೀವು ಏನಾದ್ರು ಸ್ಮೋಕಿಂಗ್ ಮಾಡ್ತೀರಾ, ಆಲ್ಕೋಹಾಲ್ ಸೇವನೆ ಮಾಡ್ತೀರಾ ಅಂದ್ರೆ ಇದನ್ನ ಕಟ್ ಡೌನ್ ಮಾಡ್ಬೇಕು. ಜಾಸ್ತಿಯಾಗಿ ವೆಜಿಟೇಬಲ್ಸ್, ಫ್ರೂಟ್ಸ್ ಸೇವನೆ ಮಾಡ್ಬೇಕು. ನೀವು ನಾನ್ ವೆಜ್ ಜಾಸ್ತಿ ಸೇವನೆ ಮಾಡ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಬೇಕು. ಡಯಾಬಿಟಿಸ್ ಇದೆನಾ, ನಿಮಗೆ ಯಾವ ರೀತಿ ಫುಡ್ ತಗೊಳ್ಬೇಕು ಅನ್ನೋದನ್ನ ನಿಮಗೆ ಡೀಟೇಲ್ಸ್ ಬೇಕಂದ್ರೆ ಡಯಾಬಿಟೀಸ್ ಅಂತ ಕಾಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಡೀಟೇಲ್ ಅನ್ನ DM ಮಾಡ್ತೀನಿ.